ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿಗೆ ನೀವೇನಾದರೂ ಒಂದೊಳ್ಳೆ ಬಾಳೆಲೆ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಬ್ಬದ ಆಚರಣೆಯನ್ನು ಮನೆಯಲ್ಲಿ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲ ಅಂತಂದರೆ ಖಂಡಿತ ನೀವಿಲ್ಲಿ ವಿಸಿಟ್ ಮಾಡ್ಬೋದು, ಒಂದೊಳ್ಳೆ ಬಾಳೆಲೆ ಊಟನ ಸವಿಬಹುದು. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಇಲ್ಲಿ ಊಟ ಮಾಡೋದಕ್ಕೆ ಎಷ್ಟು ರಶ್ ಇರುತ್ತೆ ಅಂದರೆ ನೀವು ನೋಡಿರ್ಬೋದು ಇವಾಗಲೇ ಎಷ್ಟೊಂದು ಜನ ಲೈನಲ್ಲಿ ಊಟಕ್ಕಾಗಿ ಕಾಯ್ತಾ ಇದ್ರು ಅಂತ. ನಾನು ನಿನ್ನೆ ಈ ಹೋಟೆಲ್ಗೆ ವಿಸಿಟ್ ಮಾಡಿದ್ದೆ. ಅದೇ ರೀ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿರುವ ಹಳ್ಳಿ ಮನೆಗೆ ವಿಸಿಟ್ ಮಾಡಿದ್ದೆ. ಹಳ್ಳಿಯ ಸೊಗಡು ತುಂಬಿರುವಂತಹ ಬಾಳೆಲೆ ಊಟನ ನೀವು ಚೆನ್ನಾಗಿ ಸವಿಬೇಕು ಅಂತಂದರೆ ಇಲ್ಲಿ ವಿಸಿಟ್ ಮಾಡಲೇಬೇಕು. ಇಲ್ಲಿ 15ನೇ ತಾರೀಕಿನಂದು ಮಧ್ಯಾಹ್ನ ಹಾಗೆ ಸಂಜೆ 2 ಟೈಮ್ ಕೂಡ ಬಾಳೆಲೆ ಊಟವನ್ನು ಸರ್ವ್ ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಮೇಲೆ ಎಳ್ಳು ಬೆಲ್ಲ, ಕಬ್ಬು, ಪಾಯಸ, ಒಬ್ಬಟ್ಟು, ಪೊಂಗಲು, ಪಲ್ಯ, ಸಲಾಡು, ಹಾಗೆ ನಿಮಗೆ ದೋಸೆ, ರೊಟ್ಟಿ, ಅನ್ನ, ಸಾರು, ಸಾಂಬಾರು ಹೀಗೆ 24 ಬಗೆಯ ತಿಂಡಿಗಳನ್ನು ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ಹೆಂಗಿದೆಯಾ ಸಂಕ್ರಾಂತಿ ಹಬ್ಬದ ಊಟ ರಿವ್ಯೂ? ನೀನೇ ಕೊಡು, ಚೆನ್ನಾಗಿದೆಯಾ? ಹಳ್ಳಿ ಮನೆ ಸಂಕ್ರಾಂತಿ ಊಟ ತುಂಬ ಚೆನ್ನಾಗಿದೆ. ಒಂದೊಂದು ಐಟಮು 22 ಐಟಮಲ್ಲಿ ನಾನು ಇವಾಗ 3 ಮಿಕ್ಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಓಕೆ, ನಾನು ಇವಾಗ ಊಟ ಮಾಡಬೇಕು, ನೋಡೋಣ ಹೇಗಿದೆ ಅಂತ. ನಾನು ನೋಡ್ತೀನಿ, ನನಗೂ ಇಷ್ಟ ಆಗತ್ತಾ ಅಂತ. ನಿನ್ನೆ ಬ್ಲಾಗರ್ಸನ್ನೆಲ್ಲ ಇನ್ವೈಟ್ ಮಾಡಿದರು ಹಬ್ಬದ ಊಟ ಹೇಗಿದೆ ಅಂತ ನೋಡೋದಕ್ಕೋಸ್ಕರ. ನಾನು ಕೂಡ ಹೋಗಿದ್ದೆ. ನೋಡಿ, ಎಲ್ಲರೂ ಕೂಡ ವಿಸಿಟ್ ಮಾಡಿದ್ವಿ. ಎಷ್ಟೊಂದು ಐಟಮ್ ಎಲ್ಲರೂ ಕೂಡ ತಿಂದ್ವಿ. ಸಖತ್ತಾಗಿತ್ತು ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಇವಾಗ ಎಷ್ಟೋ ಜನ ಬೆಂಗಳೂರಲ್ಲಿ ಪಿ ಜಿನಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಫ್ಯಾಮಿಲಿಯಿಂದ ದೂರ ಒಬ್ಬರೇ ಇರ್ತಾರೆ. ರಜಾನೂ ಸಿಗದೆ ಹಬ್ಬಕ್ಕೋಸ್ಕರ ಊರಿಗೆ ಹೋಗೋದೇನೂ ಕೂಡ ಇರ್ಬೋದು. ಹಾಗಿರುವಾಗ ಇವರು ಹಬ್ಬದ ಊಟವನ್ನು ಮಿಸ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಮಲ್ಲೇಶ್ವರಮಲ್ಲಿರುವ ಹಳ್ಳಿ ಮನೆಗೆ ವಿಸಿಟ್ ಮಾಡಿದರೆ ಒಂದೊಳ್ಳೆ ಹಳ್ಳಿ ಸೊಗಡಿನ ರುಚಿ ತುಂಬಿರುವಂತಹ ಒಂದು ಬಾಳೆಲೆ ಊಟವನ್ನು ಸವಿಬಹುದು. ಹಳ್ಳಿ ಮನೆಗೆ ಹೋಗಿ ಊಟ ಮಾಡೋದಕ್ಕೆ ಸಮಯ ಇಲ್ಲ ಅಂತಂದರೆ ನಾನಿಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ನೀವಿರುವಲ್ಲಿಗೆ ಕೂಡ ಊಟವನ್ನು ತರಿಸ್ಕೊಳ್ಬಹುದು. ಇವರು ಇಲ್ಲಿ ಒಂದು ಊಟಕ್ಕೆ 400 ರೂಪಾಯಿ ತಗೊಳ್ತಾರೆ. ಹಾಗೆ ಹಬ್ಬದ ಮೆನು ಏನೇನಿದೆ ಅಂತ ಕೂಡ ನೀವಿಲ್ಲಿ ನೋಡಬಹುದು. ನಾನಂತೂ ಅವರು ಬಾಳೆಲೆ ಮೇಲೆ ಏನೆಲ್ಲ ಸರ್ವ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಊಟ ಮಾಡಿದೆ. ಸಾರು, ಹುಳಿ, ಕೊನೆಯಲ್ಲಿ ಮೊಸರು ಕೂಡ ನಾನು ಊಟ ಮಾಡಿದೆ. ನನಗೇನು ಹೆವಿ ಅನಿಸಿಲ್ಲ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಲಿ ಈ ಒಂದೊಳ್ಳೆ ಬಾಳೆಲೆ ಊಟ ಯಾರಿಗೆ ಅಗತ್ಯ ಇರುತ್ತೋ ಅಥವಾ ಯಾರಿಗೆ ಊಟ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಫುಡ್ಡಿ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮಿಸ್ ಮಾಡಬೇಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.